ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಸುಂದರವಾಗಿರೋ ಗೋಲ್ಡನ್ ಕಲರ್. ಹೋಟೆಲ್ನಲ್ಲಿ ಸಿಗೋ ಮಸಾಲೆ ದೋಸೆ ಯಾಕೆ ಇಷ್ಟು ರುಚಿಯಾಗಿರುತ್ತೆ ಅಂತ ಯಾವಾಗಲೂ ನಿಮ್ಗೆ ಅನ್ನಿಸ್ತಾ ಇರುತ್ತಾ? ಸರಿ, ಮನೇಲಿ ಟ್ರೈ ಮಾಡೋಣ ಅಂದರೆ ಒಂದು ದೋಸೆ ಅಂಟ್ಕೊಳ್ಳುತ್ತೆ, ಇಲ್ಲ ಕ್ರಿಸ್ಪಿ ಆಗೋದಿಲ್ಲ, ಇಲ್ಲ ಅಂದರೆ ಹೋಟೆಲ್ನಲ್ಲಿ ಬರೋ ಥರ ಟೇಸ್ಟ್ ಬರೋದಿಲ್ಲ. ಈ ಎಲ್ಲ ಸಮಸ್ಯೆ ನಿಮಗೂ ಇದೆಯಾ? ಬನ್ನಿ, ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಮಸ್ಕಾರ, ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮಗೆ ಎಲ್ಲ ಸೀಕ್ರೆಟ್ಸ್ ಜೊತೆಗೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮಾಡಿಕೊಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸಷ್ಟು ದೋಸೆ ಅಕ್ಕಿನ ತೊಗೊಳ್ತಾ ಇದ್ದೀನಿ. ನಾರ್ಮಲಿ ಏನು ನಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದೇ ದೋಸೆ ಅಕ್ಕಿನ ನಾವಿಲ್ಲಿ ಬಳಸಬಹುದು. ನಾನು ಡಿಮಾರ್ಟಿಂದ ತಂದಿರುವಂತಹ ದೋಸೆ ಅಕ್ಕಿನ ಇಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ ನಾನೀಗ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಗ್ಲಾಸಷ್ಟು ಕುಚ್ಚಲಕ್ಕಿ. ನಾನಿಲ್ಲಿ ನಾರ್ಮಲ್ ಆಗಿ ನಾವೇನು ಊಟಕ್ಕೆ ಬಳಸ್ತೇವೆ ಉಡುಪಿ ಸೈಡಲ್ಲೆಲ್ಲ, ಮಂಗಳೂರು ಸೈಡಲ್ಲಿ ಅದೇ ಕುಚ್ಚಲಕ್ಕಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇದೇ ಕುಚ್ಚಲಕ್ಕಿ ಬದಲಿಗೆ ನೀವು ಬೇಕಿದ್ದರೆ ಇದರಲ್ಲೇ ಸ್ವಲ್ಪ ಬೆಳ್ಳಗಿರುವಂಥ ಪಾಲಿಶ್ಡ್ ಆದಂಥ ಕುಚ್ಚಲಕ್ಕಿ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಇನ್ನೊಂದು ಸಪ್ರೇಟ್ ಬೌಲಲ್ಲಿ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಏನು ಬರುತ್ತೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ತೊಳೆದು ಒಂದು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಡಬೇಕು. 5 ರಿಂದ 6 ಗಂಟೆ ಆದಮೇಲೆ ಇದನ್ನು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು ಸಣ್ಣ ಆಗೋವರೆಗೂ. ರುಬ್ಬಿರೋ ಹಿಟ್ಟನ್ನು ರಾತ್ರಿಯಿಂದ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. 8 ಗಂಟೆಗಳ ಕಾಲ ಅಟ್ಲೀಸ್ಟ್ ಬೇಕಾಗುತ್ತೆ ಫರ್ಮೆಂಟ್ ಆಗಲಿಕ್ಕೆ. ಫರ್ಮೆಂಟ್ ಆಗಿರೋ ಹಿಟ್ಟು ಹೀಗೆ ಕಾಣುತ್ತೆ. ಇದೀಗ ನನಗೆ ಪಾತ್ರೆ ಸ್ವಲ್ಪ ಚಿಕ್ಕದಾಗತ್ತೆ, ಹಾಗಾಗಿ ನಾನು ಇದನ್ನು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಳ್ತೀನಿ, ಸ್ವಲ್ಪ ದೊಡ್ಡ ಪಾತ್ರೆಗೆ ಬಗ್ಗಿಸ್ಕೊಳ್ತೀನಿ. ಈಗ ನಾವು ರುಬ್ಬಿರುವಂತಹ ಫರ್ಮೆಂಟ್ ಆಗಿರುವಂಥ ಹಿಟ್ಟಿಗೆ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾವು ಎಷ್ಟು ಲೋಟ ದೋಸೆ ಅಕ್ಕಿಯನ್ನು ತೊಗೊಂಡಿರ್ತೀವಲ್ಲ ಅಷ್ಟೇ ಲೋಟ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮತ್ತು 1 ಸ್ಪೂನಷ್ಟು ಮೈದಾ ಹಿಟ್ಟು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಕಲಿಸ್ಕೊಳ್ಬೇಕು. ನೀರೇನು ಹಾಕಬೇಡಿ, ಹಾಗೆ ಒಂದು ಸ್ವಲ್ಪ ಕಲಿಸ್ಕೊಟ್ಕೊಳ್ಳಿ. ನಾವು ಇದಕ್ಕೆ ಇನ್ನೂ ಉಪ್ಪನ್ನು ಸೇರಿಸಿಲ್ಲ, ನಾವು ರುಬ್ಬಬೇಕಾದರೂ ಕೂಡ ಉಪ್ಪನ್ನು ಇದಕ್ಕೆ ಸೇರಿಸಿಲ್ಲ. ಈಗ ಸಹ ನಾವಿನ್ನೂ ಉಪ್ಪನ್ನು ಸೇರಿಸಿಲ್ಲ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಈಗ ಹಿಟ್ಟೇನು ನಾನು ಕಲಿಸ್ಕೊಂಡಿದ್ದೀನಿ, ಇದು ನನಗೆ ಆ್ಯಕ್ಚುಲಿ 2 ದಿವಸಕ್ಕೆ ಸಾಕಾಗತ್ತೆ. ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಹಿಟ್ಟನ್ನು, ಈಗ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿ ಏನು ಕಲಿಸ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ. ಇದನ್ನು ಕೂಡ ಹೇಗೆ ಸ್ಟೋರ್ ಮಾಡೋದು, ಹೇಗೆ ನಾವು ಮರುದಿನ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡ್ತಾ ಇರಿ. ಈಗ ಇವತ್ತಿನ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಉಳಿದಿರೋ ಹಿಟ್ಟು ಏನಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಹದಕ್ಕೆ ಬರೋವರೆಗೂ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಿರೋ ಹಿಟ್ಟನ್ನು ಸೈಡಿಗೆ ತೆಗೆದಿಡಿ. ಈಗ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಬೇಗ ನೋಡ್ಕೊಂಬರೋಣ, ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಆದಮೇಲೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಕ್ಕೆ 1 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿಯನ್ನು ಬಾಡಿಸ್ಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ನೀರುಳ್ಳಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ 2 ಬೇಯಿಸಿರುವಂತಹ ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಲ್ಲಿಗೆ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ. ಈಗ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಒಂದು 10 ರಿಂದ 12 ಬ್ಯಾಡಗೆ ಮೆಣಸನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಇದನ್ನು ನೆನೆಸಿಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡಿರೋಂಥ ಬ್ಯಾಡಗೆ ಮೆಣಸು, ಸ್ವಲ್ಪ ಹುಳಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಎಸ್ಲು ಮತ್ತು ಸ್ವಲ್ಪ
ಕೊತ್ತಂಬರಿ ಬೀಜ ಅಂದರೆ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು 7ರಿಂದ 8 ಕರಿಬೇವಿನ ಎಲೆ, ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು, ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ. ಕೆಂಪು ಚಟ್ನಿ ರೆಡಿ ಆಯಿತು, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ನಮ್ಮ ದೋಸೆ ಮಾಡೋಣವಾ? ಈಗ ನಾನು ತೆಗೆದಿಟ್ಟಿರೋ ದೋಸೆ ಹಿಟ್ಟಿಗೆ ಒಂದೇ ಒಂದು ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆಯ ಗೋಲ್ಡನ್ ಕಲರ್ ಬರುತ್ತೆ. ಈಗ ನಾವು ಮಾಮೂಲಿ ಹೇಗೆ ದೋಸೆ ಮಾಡ್ಕೊಳ್ತೀವೋ ಹಾಗೆ ಎಣ್ಣೆಯನ್ನು ಹಚ್ಕೊಂಡು ದೋಸೆನ ತೆಳ್ಳಗೆ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ತುಪ್ಪ, ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡಾಗ ನೀವೀಗ ಈ ಟೆಕ್ಸ್ಚರ್ ನೋಡಿದರೆ, ಈ ದೋಸೆ ಟೆಕ್ಸ್ಚರ್ ಏನಿದೆ ಇದು ನಮಗೆ ಹೋಟ್ಲಲ್ಲಿ ಸಿಗೋ ಥರ ಟೆಕ್ಸ್ಚರ್ ಇಲ್ಲ. ಹಾಗಿದ್ರೆ ಹೋಟ್ಲಲ್ಲಿ ಸಿಗೋ ಥರನೇ ಟೆಕ್ಸ್ಚರ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅದಕ್ಕೆ ನಾನು ನೆಕ್ಸ್ಟ್ ಟ್ರಿಕ್ಕನ್ನು ಫಾಲೋ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಟ್ರಿಕ್. ನಾವು ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕಾವಲಿಯ ಕಾವು ಏನಿದೆ ಅದು ಒಂದು ಮೀಡಿಯಮ್ ಲೆವೆಲಿಗೆ ಬರುತ್ತೆ. ಈಗ ನಾವು ತೆಳ್ಳಗೆ ದೋಸೆಯನ್ನು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದರ ಮೇಲೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದನ್ನು ಹಾಕ್ಕೊಳ್ಳಿ. ಹಾಕಿ ಕಂದ ಬಣ್ಣಕ್ಕೆ ಬರೋವರೆಗೂ ವೆಯ್ಟ್ ಮಾಡಿ. ಬಂದ ಮೇಲೆ ನಿಮಗೆ ಚಟ್ನಿ ಪುಡಿ ಅಥವಾ ನಾವು ಮಾಡಿರೋಂಥ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಸೇಮ್ ಹೋಟ್ಲಲ್ಲಿ ಹೇಗೆ ಸಿಗುತ್ತೋ ಮಸಾಲೆ ದೋಸೆ ಅದೇ ಟೆಕ್ಸ್ಚರಲ್ಲಿ ಇರುತ್ತೆ. ರುಚಿ ಕೂಡ ಹಾಗೇ ಇರುತ್ತೆ. ನೋಡಿದ್ರಲ್ಲ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಂಥೇಳಿ. ನಾನು ನಿಮಗೆ ಇಲ್ಲಿ 2 ದೋಸೆಯನ್ನು ತೋರಿಸ್ತಾ ಇದ್ದೀನಿ ಒಟ್ಟಿಗೆ. ನಿಮಗೆ ಟೆಕ್ಸ್ಚರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ಈಗ ನಾನು ತೆಗೆದಿಟ್ಟಿರುವಂಥ ಹಿಟ್ಟೇನಿದೆ ನಾಳೆಗೆ ದೋಸೆ ಮಾಡಬೇಕು ಅಂಥೇಳಿ, ಆ ಹಿಟ್ಟನ್ನು ಹೇಗೆ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಗಲೇ ನೀವು ನೋಡಿದ ಹಾಗೆ ರುಬ್ಬಿದ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಾತ್ರ ಹಾಕಿ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡೆ. ನಾನು ಇದಕ್ಕೆ ಉಪ್ಪು ಅಥವಾ ನೀರು ಏನನ್ನೂ ಸೇರಿಸಿರಲಿಲ್ಲ. ಈಗ ಆ ತೆಗೆದಿಟ್ಟಿರುವಂಥ ಹಿಟ್ಟನ್ನು, ಅಂದರೆ ನಾವೇನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಆ ಹಿಟ್ಟಿಗೆ ಸ್ವಲ್ಪ ಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ ಒಂದು ಲೇಯರ್, ಒಂದು ಕವರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ಹಿಟ್ಟನ್ನು ಈಗ ನೀರು ಜೊತೆಗೆ ಕಲಿಸ್ಬಾರ್ದು. ಇದನ್ನು ಹಾಗೆ ನೀವು ಫ್ರಿಜ್ಜಲ್ಲಿ ತೆಗೆದಿಡಬೇಕು. ಫ್ರಿಜ್ಜಲ್ಲಿ ತೆಗೆದಿಟ್ಟು ನೆಕ್ಸ್ಟ್ ಡೇ ನೀವು ಇದನ್ನು ತೆಗೆದಾಗ ಮೇಲೆ ನೀರಿರುತ್ತಲ್ಲ, ಆ ನೀರನ್ನು ನೀವು ಚೆಲ್ಲಬೇಕು. ಇದು ಸ್ವಲ್ಪ ಹುಳಿ ಇರುತ್ತೆ, ಹುಳಿ ಅಂಶ ಎಲ್ಲ ಈ ನೀರಲ್ಲಿ ಹೊರಟೋಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡು, ಆಗಲೇ ನಾನು ಹೇಳಿಕೊಟ್ಟ ಟ್ರಿಕ್ಕಲ್ಲೇ ನೀವು ದೋಸೆಯನ್ನು ಮಾಡಿದರೆ ತುಂಬ ರುಚಿಯಾಗಿ ಅದೇ ಟೆಕ್ಸ್ಚರಲ್ಲಿ ಅದೇ ಟೇಸ್ಟಲ್ಲಿ ಈ ದೋಸೆ ಕೂಡ ಬರುತ್ತೆ. ನೋಡಿದ್ರಲ್ಲ ಹೇಗೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆಯನ್ನು ಮನೇಲಿ ಮಾಡ್ಕೊಳ್ಬೋದು ಅಂಥೇಳಿ. ಈ ಎಲ್ಲ ಟಿಪ್ಸ್ ಹಾಗೆ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಆದಂತಹ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.